ಕಳೆದ 2 ತಿಂಗಳಲ್ಲಿ ನಾವು ಹೌಸ್ ಥೆಫ್ಟ್ 2 ಪ್ರಕರಣ, ಚೈನ್ ಸ್ನ್ಯಾಚಿಂಗ್ 8 ಪ್ರಕರಣ, ವೆಹಿಕಲ್ ಥೆಫ್ಟ್ ಅಂತ ಏನಿದೆ ಅದರಲ್ಲಿ 28 ಪ್ರಕರಣಗಳು, ಮತ್ತು ಆರ್ಡಿನರಿ ಥೆಫ್ಟ್ ಅದರಲ್ಲಿ 3 ಕೇಸು, ಟೋಟಲ್ 42 ಕೇಸನ್ನು ನಾವು ಲಾಸ್ಟ್ 2 ತಿಂಗಳಲ್ಲಿ ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಲಾಸ್ಟ್ 2 ತಿಂಗಳಲ್ಲಿ 65 kg ಗಾಂಜಾ ಮತ್ತು 23 grams MDMA ಸಹ ಪತ್ತೆ ಮಾಡಿದ್ದೀವಿ. ಈ ಪ್ರಾಪರ್ಟಿ ಅಫೆನ್ಸ್ ಅಂದರೆ 42 ಕೇಸಸಲ್ಲಿ ಒಟ್ಟು ನಾವು 19 ಜನ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಮತ್ತು NDPS ಕೇಸಸಲ್ಲಿ 13 ಜನ ಆರೋಪಿನ ಪತ್ತೆ ಮಾಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ಥೆಫ್ಟ್ ಅದರಲ್ಲಿ ಟೋಟಲ್ 287 grams ಚಿನ್ನನ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್, ಅವನು ಕಾರ್ಪೆಂಟರ್, ಮನೆ ಕೆಲಸಕ್ಕೆ ಬಂದಿರ್ತಾನೆ. ಅವನ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡೋದು. ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನು ಯಾವಾಗ ಅವರು ಮನೆ ಓನರ್ ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಂಡೋದು ಕೀನ, ವಿಂಡೋದೇನು ಇದು ಇರುತ್ತೆ ಲಾಕ್, ಅದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಬರ್ಬೋದು ಅಂತ. ಕಾರ್ಪೆಂಟ್ರ್ ಕೆಲಸ ಒಂದು, ಸೊ ಅದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮನೇಲಿ ಇರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್, ಡಿಜಿಟಲ್ ಲಾಕ್ ಏನಿರುತ್ತೆ ಅದರಲ್ಲಿ ಇದ್ದಿದ್ದ ಬಂಗಾರನ ಗೊತ್ತಾಗಬಾರ್ದು ಅಂತ ಹೇಳಿ ಅರ್ಧ ತೊಗೊಂಡು ಹೋಗಿರ್ತಾನೆ, ಅರ್ಧ ತಾನು ಅಲ್ಲೇ ಇಟ್ಟು ಹೋಗಿರ್ತಾನೆ. ಅದಕ್ಕೆ ಹಿ ಈಸ್ ವೆರಿ ವೆಲ್ ವರ್ಸ್ ವಿತ್ ಇಂಗ್ಲೀಷ್, ಅವನಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ. ಮತ್ತು ಅವನು ಕೆಲಸ ಗೋದ್ರೇಜ್ ಲಾಕನ್ನು ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ. ಸೊ ಹಿಂಗಾಗಿ ಅವನಿಗೆ ಗೊತ್ತಿರುತ್ತೆ. ಸೊ ಥ್ರೂ ಗೂಗಲ್ ಅದನ್ನು ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನನ ತಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ. ಸೊ ನಾವು ಪತ್ತೆ ಮಾಡಿದಾಗ ಅವನ್ನ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ, ಚಿನ್ನನ ರಿಕವರಿ ಮಾಡಿದ್ವಿ.